ಇವತ್ತು ಮೂಡ ಪ್ರಕರಣ ಬಗ್ಗೆ ಮಾತಾಡಿದ್ರಿ. ಮೂಡ ಪ್ರಕರಣದಲ್ಲಿ ಏನಾಯಿತು? ತನಿಖೆ ಏನಾಯಿತು? ಇಡಿ ತನಿಖೆ ಏನಾಯಿತು? ಹೈಕೋರ್ಟ್ ಏನು ಹೇಳಿದ್ದಾರೆ? ಸುಪ್ರೀಂ ಕೋರ್ಟ್ನವ್ರು ಏನು ಹೇಳಿದ್ದಾರೆ? ಮೊನ್ನೆ ಲೋಕಾಯುಕ್ತ ಕೋರ್ಟ್ ಏನು ಹೇಳಿದ್ದಾರೆ? ಬಿ ರಿಪೋರ್ಟ್ನ ಆಕ್ಸೆಪ್ಟ್ ಮಾಡ್ತಾ ಸೊ ಪೂರ್ಣವಾಗಿ ಅಲ್ಲ, ಸೈಟ್ ಹ್ಯಾಕ್ ವಾಪಸ್ ಕೊಟ್ಟರು, ಅವ್ರ ಇಚ್ಛೆ ಅದು. ಅದು ಈ ಪೂರ್ಣವಾಗಿ ಏನು ಹೇಳಿದ್ದಾರೆ ಈ ಪ್ರಕರಣದ ವಿಚಾರದಲ್ಲಿ? ಸಂಪೂರ್ಣವಾಗಿ ಕಾನೂನಿನ ಪ್ರಕ್ರಿಯೆ. ಜಸ್ಟಿಸ್ ಮೈಕಲ್ ಕುನಾ ಏನು ಹೇಳಿದ್ದಾರೆ? ಇದು ಯಾವುದೂ ಬೇಡ ನಮಗೆ, ನಾವು ಇದೆಲ್ಲವನ್ನು ಬುಟ್ಟಿಗೆ ಹಾಕ್ತೀವಿ, ನಾವು ಹೇಳಿದೆ ಸರಿ ಅಂತ ದಾರಿಯಲ್ಲಿ ಹೋದರೆ ಇದೇ ಆಗೋದು ಪರಿಣಾಮ. ಅವರವರ ಭಾವಕ್ಕೆ ಅವರವ್ರ ಭಕ್ತಿಗೆ. ನಾಗಪ್ರಸನ್ನ ಏನು ಹೇಳಿದ್ದಾರೆ ಅಂತ ಇವ್ರು ಹಿಡ್ಕೊಂಡು ಕೂತ್ಕೋತಾರೆ. ಯಾರು? ಜಸ್ಟಿಸ್ ನಾಗಪ್ರಸನ್ನ ಅವರೇ ಕ್ವಾಶ್ ಮಾಡಿರೋದು. ಜಸ್ಟಿಸ್ ನಾಗಪ್ರಸನ್ನೇ ಕ್ವಾಶ್ ಮಾಡಿರೋದು. ಇಡಿ ಸಮನ್ಸ್ನ ಕ್ವಾಶ್ ಮಾಡಿದ್ರಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು? ಡೋಂಟ್ ಸ್ಪ್ರೆಡ್ ದಿಸ್ ವೈರಸ್ ಅಕ್ರಾಸ್ ದಿ ಕಂಟ್ರಿ ಅಂತ ಹೇಳಿದ್ರು ಇಡಿ ಅವ್ರಿಗೆ. ಮುಖ್ಯ ನ್ಯಾಯಮೂರ್ತಿಗಳು, ಕರ್ನಾಟಕದಲ್ಲ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು. ಈ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೋದಾಗ ಅದು ಕೋರ್ಟ್ನ ಪ್ರಕ್ರಿಯೆ ಜಾಸ್ತಿ ನಾನು ಚರ್ಚೆ ಮಾಡೋದು ಸರಿಯಲ್ಲ. ಆದರೆ ಇದು ವಾಸ್ತವ. ಇವತ್ತು ಅರವಿಂದ್ ಕೇಜ್ರಿವಾಲ್ದು ಏನು ಹೇಳಿದ್ರು? ಇದು ಹೋರಾಟನಾ? ಜನರ ಮೇಲೆ ಸುಳ್ಳು ಪ್ರಕರಣಗಳು ಸೈಟ್ ಕೊಟ್ಟಿದ್ದು ಯಾವಾಗ? ಇವರೇ ಮುಖ್ಯಮಂತ್ರಿಗಳು. ಯಾಕೆ ಅವ್ರ ಮೇಲೆ ಕೇಸ್ ಇಲ್ಲ? ಹಾಗಾದ್ರೆ ಸೈಟ್ ಕೊಟ್ಟವ್ರ ಮೇಲೆ ಈ ಕೊಟ್ಟವರ ಜೈಲಲ್ಲಿದ್ದಾರೆ ಬಿಡಿ. ಎಲ್ಲ ಕೊಟ್ಟವರು ಬೊಮ್ಮಾಯಿ ಅಧಿಕಾರಿಗಳು ಅಂದರೆ ಕೊಟ್ಟ ಅಧಿಕಾರಿಗಳು ಯಾರು ಜೈಲಲ್ಲಿ? ಒಟ್ಟಾರೆ ಆಡಳಿತ ಹೆಂಗಾಗಿದೆ ಅಂತಂದರೆ ಏನೇ ತಪ್ಪು ನಡೆದ್ರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ನೌಕರರು ತಪ್ಪು ಮಾಡಿದ್ದಾರೆ, ರಾಜಕಾರಣಿಗಳು. ಯಾವ ಸರ್ಕಾರ ಇದ್ದಾಗ ಈ ಪ್ರಕ್ರಿಯೆ ನಡೀತು? ಅವರು ಸಂಪೂರ್ಣವಾಗಿ ನಿರ್ದೋಷಿಗಳು. ಅವರೇ ವಿರೋಧ ಪಕ್ಷಕ್ಕೆ ಬಂದಾಗ ಅದ್ರ ಬಗ್ಗೆ ಆರೋಪ ಮಾಡೋದು, ಮಾಡಿ ಪ್ರಕರಣ ದಾಖಲಿಸೋದು, ಹಣ ಖರ್ಚುಬಿಡಿಸಿ, ಇದೆಲ್ಲ ಎಲ್ಲೋ ಒಂದು ದೇಶದ ಪ್ರಗತಿಗೆ ಒಳ್ಳೆಯದಲ್ಲ. ನಾವಿವತ್ತು ರಾಜಕಾರಣದಲ್ಲಿ ಇರ್ತೀವಿ, ನಾಳೆ ಇರೋದಿಲ್ಲ. ನಾಳೆ ಭಾರತೀಯ ಜನತಾ ಪಕ್ಷ ಬರ್ಬೋದು, JDS ಬರ್ಬೋದು, CPI ಬರ್ಬೋದು, ನಮಗೆ ಗೊತ್ತಿಲ್ಲ, ಅದು ಜನರ ತೀರ್ಮಾನ. ಆದರೆ ದೇಶದ ಹಿತವನ್ನು ನೋಡಬೇಕಲ್ಲ ನಾವು. ಯಾವ ರಾಜಕಾರಣವನ್ನು ಈ ಮಟ್ಟಕ್ಕೆ ತೊಗೊಂಡೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದಕ್ಕೆ ಕಷ್ಟ ಆಗುತ್ತೆ. ಇವತ್ತು ಇವರು ಹೇಳ್ತಾ ಇದ್ದಾರೆ. ಯಾಕಾದರೆ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ? ಜೊತೆಗಿದ್ದಾರಲ್ಲ ಇವತ್ತು. ಬದಲಾದ ರಾಜಕೀಯ ಸನ್ನಿವೇಶ ಅಷ್ಟೇ. ಈಗ JDSನಲ್ಲಿ ಈಗ ದೇವೇಗೌಡರು ಹೇಳ್ತಾ ಇದ್ರಲ್ಲ, ಅವರಿಂದ ಕಲ್ತು ಬಂದರು ಅಂತೇಳಿ. ಈಗ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವ್ರಿಗೆ ಬಗ್ಗೆ ಏನು ಹೇಳಿದ್ದಾರೆ? JDSನಲ್ಲಿದ್ದಾಗ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿರ್ತಾರೆ. ರಾಜಕೀಯವಾಗಿ ವಿರುದ್ಧ ದಿಕ್ಕಿನಲ್ಲಿದ್ದರು. ಆವಾಗಿನ ರಾಜಕೀಯ ಸನ್ನಿವೇಶ ಹಂಗಿತ್ತು, ಈಗಿನ ರಾಜಕೀಯ ಸನ್ನಿವೇಶ ಆಡಳಿತ ಮುಖ್ಯ. ಎಸ್.